ಏನ್ರಿ ಇದು ಸ್ಕೈವಾಕ್ ಕಡೆ ಎಷ್ಟು ಜನರು ಇದು ಸ್ಕೈವಾಕ್ ಮೇಲೆ ಆ ಕಡೆ ಈ ಕಡೆ ಅಡ್ಡಾಡ್ತವ್ರೆ. ನನ್ನ ಕ್ವಶನ್ ಏನಪ್ಪ ಅಂದ್ರೆ ಇದು ಪಬ್ಲಿಕಲ್ಲಿ ಮಾಡೋದು ಸರಿನಾ ಅಂತ ನಾನು ಕೇಳ್ತಿರೋದು ಅಷ್ಟೇ. ಅದು ಬಿಟ್ಬಿಟ್ಟು ಇವ್ನಿಗೆ ಯಾಕೆ ಇದೆಲ್ಲ ಅಂತ ನೀವೆಲ್ಲ ಕ್ವಶನ್ ಆಗ್ತಿರೋದು. ನನ್ನ ಕ್ವಶನ್ ಅಷ್ಟೇ, ಪಬ್ಲಿಕಲ್ಲಿ ಈ ಥರ ಮಾಡೋದು ಸರಿನಾ ತಪ್ಪಾ ಅಂತ ನಾನು ಕೇಳ್ತಿರೋದು. ಇಲ್ಲಿ ಫ್ಯಾಮ್ಲಿ ಅಡ್ಡಾಡ್ತಾ ಇರ್ತಾರೆ, ಎಷ್ಟೋ ಸ್ಟೇಟ್ ಕಡೆಯಿಂದ ಎಷ್ಟೋ ಜನ ಬರ್ತಾ ಇರ್ತಾರೆ, ಲಕ್ಷಾಂತರ ಜನ ಬಂದು ನಮ್ಮ ಮೆಜೆಸ್ಟಿಕ್ ಬಂದುಬಿಟ್ಟು ಬೇರೆ ಕಡೆ ಹೋಗೋರು ಇರ್ತಾರೆ. ಇವರೆಲ್ಲ ಈ ಥರ ಮಾಡ್ತಾಯಿದ್ರೆ ಪಬ್ಲಿಕ್ಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಫ್ಯಾಮಿಲಿಯವರೆಲ್ಲ ಬರ್ತಾರೆ ಹೋಗ್ತಾರೆ, ಅಂಥವರು ಬರುವಾಗ ಈ ಥರ ಎಲ್ಲ ಮಾಡ್ತಾಯಿದ್ರೆ ಹೆಂಗೆ ನಡೀತೈತೆ ನೋಡಿ. ಬ್ಯಾಂಗ್ಳೂರು ಮೆಜೆಸ್ಟಿಕ್ ಫ್ಲೈಓವರಲ್ಲಿ ಎಲ್ಲ ಕಡೆಯೂ ನಿಂತ್ಕೊಂಡಿದ್ದಾರೆ. ಹೇಳಿದ್ರು ಒಂಥರ ಸೇವ್ ಆಗ್ತಾಯಿದೆ. ಇದು ಎಲ್ಲಿ ಹೋಗಿತ್ತದೋ. ಸೊ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ನೈಟ್ ಟೈಮಲ್ಲಿ ಆದಷ್ಟು ಫ್ಯಾಮ್ಲಿ ಲೇಡೀಸ್ ಎಲ್ಲ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಕಂಟ್ರೋಲ್ ಮಿತಿ ಹೋಗಿದೆ. ನೋಡ್ರಿ ಈ ಥರ ನಿಂತ್ಕೊಂಡಿದ್ದಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ಸಮ್ಟೈಮ್ಸ್ ಏನಾದರೂ ಫ್ಯಾಮ್ಲಿ ಗರ್ಲ್ಸ್ನು ಈ ಥರ ಬರ್ತಾಯಿದ್ರೆ ಜನರು ಬಂದುಬಿಟ್ಟು ಹೋಗಿ ಅವ್ರ ಹತ್ರ ಏನಾದರೂ ನಿಂತ್ಕೊಂಡಿದ್ದಾರೆ ಅಂದರೆ ಅವ್ರ ಲೈಫಲ್ಲಿ ಮಾಡ್ತಾ ಇರ್ತಾರೆ, ಗೊತ್ತಿಲ್ಲ. ಸರಿ, ನನಗೊಂದು ಆಗ್ತದೆ ಒಂದು ವೀಡಿಯೋ ಒಂದು ಅವೇರ್ನೆಸ್ಗಾಗಿ ನಾನು ಮಾಡ್ತಾ ಇರೋದು. ಅವೇರ್ನೆಸ್ ನೋಡಿ ಏನಂತ ಹೇಳೋದು ಮಾಡ್ತಾನೆ. ಸೊಲ್ಯೂಷನ್ ಅಷ್ಟೇ ಏನೋ ಆಗ್ತಾ ಇರ್ತೀವಿ, ಆಗ್ತಾ ಇರೋದು ಮಾಡ್ತಾ ಇರೋದು. ಏನು ಮಾಡ್ತಾರೆ ಈಗ ಹೇಳಿ. ஆமாப்பா, இங்கே ஜங்ஷன் தெரியல. ஓகே, இதெல்லாம் பண்ணுறது இல்லை. எவ்வளோ பேஷன் ஃபோட்டோ மட்டும் ரொம்ப யூஸ் பண்ணுறது இல்லை. ஆள் வந்து நானே பேசுகிறேன், என்ன புரியல, யாரோ வந்து கேட்டு பார்த்தீங்கன்னா ஓடுதில்லை. நான் வீட்டுக்கு போகிறேன்.